पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः. ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಮತ್ತು ವಿಶೇಷವಾಗಿ ಶ್ರೀರಾಮಕೃಷ್ಣರ ನೇರ ಶಿಷ್ಯರಾದ ಸ್ವಾಮಿ ತ್ರಿಗುಣಾತೀತಾನಂದಜಿ ಮಹಾರಾಜ್ ಅವರ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳವಾರದ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಮತ್ತು ಜಯರಾಮಕೃಷ್ಣವನ್ನು ತಿಳಿಸ್ತೇವೆ. ಸ್ವಾಮಿ ಪುರುಷೋತ್ತಮಾಂಜಿ ಅವರು ಬರೆದಿರುವ ಬಹಳ ಅದ್ಭುತವಾದ ಪುಸ್ತಕ, ಪ್ರತಿಯೊಬ್ಬರೂ ಓದಲೇಬೇಕಾದ ಪುಸ್ತಕ ಶ್ರೀ ಶಾರದಾ ದೇವಿ ಜೀವನ ಗಂಗಾ. ಮೊನ್ನೆ ಶಿವಮೊಗ್ಗದಲ್ಲಿ ಸ್ವಾಮಿ ವಿನಯಾನಂದಜಿಯವರು ಕೊನೆಯಲ್ಲಿ ಆಶೀರ್ವಚನವನ್ನು ಕೊಡ್ತಾ ಒಂದು ಮಾತನ್ನು ಹೇಳಿದರು. 48 ದಿನಗಳ ಕಾಲ ಪುಸ್ತಕವನ್ನು ಪಾರಾಯಣ ಮಾಡ್ತಾ 21 ಜನಕ್ಕೆ ಈ ಪುಸ್ತಕವನ್ನು ನೀವು ಉಡುಗೊರೆಯಾಗಿ ಅಥವಾ ಕೊಡುಗೆಯಾಗಿ ಕೊಟ್ಟಿದ್ದೆ ಆದರೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ, ಆಗಲಿಲ್ಲ ಅಂತಂದರೆ ನನ್ನ ಹತ್ರ ಬಂದು ಕೇಳಿ ಅಂತ ಅವರು ಹೇಳಿದರು. ಹಾಗಾಗಿ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಶ್ರೀ ದೇವಿ ಮಹತ್ವೇ ಪಾರಾಯಣಕ್ಕೆ ಸಮನಾದ ಪುಸ್ತಕ. ಅದಕ್ಕೆ ಸ್ವಾಮಿ ಪುರುಷೋತ್ತಮಾನಂದಜಿ ಬೆಂಗಳೂರು ಬಸವಳ್ಳಿ ಆಶ್ರಮದಲ್ಲಿ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಉಪನ್ಯಾಸವನ್ನು ಮಾಡಲಿಕ್ಕೆ ಆರಂಭ ಮಾಡಿದಾಗ ಅದರ ಶೀರ್ಷಿಕೆ ಶ್ರೀ ಶಾರದಾ ದೇವಿ ಮಹತ್ವೇ. ಈಗ ನಾವೀಗ ದೇವಿ ಮಹತ್ವೇ ಅಂತ ಹೇಳ್ತೀವೋ, ಅದು ದೇವಿ ಪುರಾಣ ಅಂತ ಹೇಳ್ತೀವೋ, ಹಂಗೆ ಇದು ಶ್ರೀ ಶಾರದಾ ದೇವಿ ಬೇರೆ ಅಲ್ಲ, ಜಗನ್ಮಾತೆ ಬೇರೆ ಇಲ್ಲ. ಅಂದರೆ ಸಾಕ್ಷಾತ್ ಜಗನ್ಮಾತೆ ಅಂತಹ ಶ್ರೀಮಾತೆಯವರ ಪುಸ್ತಕದ ಮಹಿಮೆಯನ್ನು ಸ್ವಾಮಿ ವಿನಯಾನಂದಜಿಯವರ ಮನೆ ಭಾಳ ವಿಶೇಷವಾಗಿ ಹೇಳಿದರು. 48 ದಿನಗಳ ಕಾಲ ವ್ರತವಾಗಿ ಮಾಡಿದ್ರೆ ಈ ಪುಸ್ತಕವನ್ನು 21 ಜನಕ್ಕೆ ನೀವು ಕೊಡುಗೆಯಾಗಿ ಕೊಟ್ಟರೆ, ದಾನವಾಗಿ ಕೊಟ್ಟರೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ ಅಂತ ಪೂಜ್ಯ ಸ್ವಾಮಿ ವಿನಯಾನಂದಜಿಯವರು ಹೇಳಿದರು. ಅವರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಶಿವಮೊಗ್ಗದ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬ ಲಕ್ಷಾಂತರ ಪ್ರತಿಗಳು ಈ ಪುಸ್ತಕ ಖರ್ಚಾಗಿದೆ. ಇವತ್ತು ಎಷ್ಟೋ ಜನ ಸ್ತ್ರೀಯರಿಗೆ, ಎಷ್ಟೋ ಜನ ಭಕ್ತರಿಗೆ ಮಾರ್ಗದರ್ಶನ ನೀಡುವಂಥ ಕೈಪಿಡಿಯಾಗಿ ಶ್ರೀ ಶಾರದಾದೇವಿ ಜೀವನ ಗಂಗಾ ಪುಸ್ತಕ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ಯಾರು ಓದಿಲ್ಲೋ ದಯವಿಟ್ಟು ಖರೀದಿ ಮಾಡಿ. ಆಶ್ರಮದಲ್ಲಿ 200 ರೂಪಾಯಿ ವೆಚ್ಚದ ಸಿಗ್ತದೆ. ಎಷ್ಟೊಂದು ಅಮೌಂಟನ್ನು ವೇಸ್ಟ್ ಮಾಡಿದೆ ಅದು ಡೈಲಿ. ಹಾಗಾಗಿ 200 ರೂಪಾಯಿ ಪುಸ್ತಕ ತೊಗೊಂಡು ಡೈಲಿ ಒಂದು 5 ಪುಟ ಆದರೂ ಓದಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ. ಶ್ರೀಮಾತೆಯವರ ಜೀವನ, ಅವರ ವ್ಯಕ್ತಿತ್ವ, ಅವರ ಸಾಧನೆ, ಅವರ ಜೀವನದ ಪ್ರತಿಯೊಂದು ಘಟನೆಗಳು ನಮ್ಮಂತ ನಿಮ್ಮಂತ ಎಷ್ಟೋ ಜನರಿಗೆ ಮಾರ್ಗದರ್ಶನ ನೀಡ್ತವೆ ಅಂತ ಹೇಳ್ತಾ ಶ್ರೀ ಶಾರದಾ ದೇವಿ ಜೀವನ ಗಂಗವನ್ನು ಪಾರಾಯಣ ಮಾಡ್ತಾ ಲೋಕದಾಚೆಯ ಬೆಳಕು ಅಧ್ಯಾಯವನ್ನು ಗಮನಿಸ್ತಾ ಇದ್ವಿ. ಶ್ರೀಮಾತೆಯವರು ಅಂದರೆ ಶ್ರೀರಾಮಕೃಷ್ಣ ಕುಂತಿ ಎನ್ನುವಂಥ ಗ್ರಂಥದ ಬಗ್ಗೆ ನಾನು ಮಾತಾಡ್ತಾ ಅದರಲ್ಲಿ ಅಕ್ಷಯ ಕುಮಾರ ಸೇನ ಶ್ರೀರಾಮಕೃಷ್ಣರ ಜೀವನ ಮತ್ತು ಸಂದೇಶಗಳನ್ನ ಚಿತ್ರಣ ಮಾಡ್ತಾನೆ. ಶ್ರೀರಾಮಕೃಷ್ಣರ ವಿವಾಹದ ಪ್ರಸಂಗ ಆ ಪುಸ್ತಕದಲ್ಲಿ ಬರುತ್ತೆ. ಆ ಪುಸ್ತಕದ ಪಾರಾಯಣವನ್ನು ಶ್ರೀಮಾತೆಯು ದೂರದಲ್ಲಿ ಕೂತ್ಕೊಂಡು ಕೇಳಿಸ್ಕೊಂತ ಇರ್ತಾರೆ. ಆವಾಗ ಅಲ್ಲಿ ಒಂದು ಕಡೆ ಬರೆದಿರ್ತಾನೆ ಅಕ್ಷಯ ಕುಮಾರ ಸೇನ, ಏನಂತ, ಶ್ರೀಮಾತೆಯವರನ್ನ ಸಾಕ್ಷಾತ್ ಜಗನ್ಮಾತೆ ಎಂದು ಬಹಳವಾಗಿ ಸ್ತುತಿ ಮಾಡಿ ಬರೆಯಲಾಗಿದೆ ಅಂತ ಸ್ವಾಮಿ ಪುರುಷೋತ್ತಮಾನಂದಜಿ ಹೇಳ್ತಾ ಇದ್ದಾರೆ. ಆ ಪುಸ್ತಕದಲ್ಲಿ ಶ್ರೀರಾಮಕೃಷ್ಣ ಪುಂತಿ ಅಂತ ಆ ಪುಸ್ತಕದ ಹೆಸರು ಇವಾಗೂ ಸಿಗುತ್ತೆ, ಕನ್ನಡದಲ್ಲೂ ಈಗ ಬಂದಿದೆ. ಅಲ್ಲಿ ನೀವು ಪಶ್ಚಿಮ ಬಂಗಾಳದಲ್ಲೆಲ್ಲ ಎಲ್ಲ ಮನೆಗೂ ಇರುತ್ತೆ, ಪಾರಾಯಣವನ್ನು ಮಾಡ್ತಾರೆ. ಈಗ ನಮ್ಮಲ್ಲಿ ಎಲ್ಲ ಭಗವದ್ಗೀತೆ, ಬೇರೆ ಬೇರೆ ದೇವಿ ಪುಸ್ತಕಗಳನ್ನು ಪಾರಾಯಣ ಮಾಡ್ತೀವಿ, ಆ ಕಡೆ ಎಲ್ಲ ಪಾರಾಯಣ ಮಾಡ್ತಾರೆ. ಹಾಗಾಗಿ ಶ್ರೀಮಾತೆಯವರು ದೂರದಿಂದ ಕೂತ್ಕೊಂಡು ಅವನ ಕಾವ್ಯ ವಾಚನವನ್ನು ಕೇಳ್ತಾ ಇದ್ರು. ಆದರೆ ಯಾವಾಗ ದೇವಿ ಅನ್ನುವಂಥ ಮಾತನ್ನ ಕೇಳಿದ್ರು ಅಲ್ಲಿ ತಕ್ಷಣ ಹೊರಟು ಹೋಗ್ತಾರೆ. ಏಕೆ? ಕಾರಣ ಸುಸ್ಪಷ್ಟ. ಅದು ಮುಂದಿನ ಭಾಗವನ್ನು ನೋಡೋಣ. ಇದು ಹಿಂದೊಮ್ಮೆ ಶ್ರೀಮಾತೆಯವರು ಕೊಥಾರ್ ಎಂಬಲ್ಲಿಗೆ ಹೋಗಿದ್ದಾಗ ನಡೆದ ಘಟನೆ. ಶ್ರೀಮಾತೆಯವರು ಹಿಂದೆ ಕೊಥಾರ್ ಎನ್ನುವ ಪ್ರದೇಶಕ್ಕೆ ಹೋಗಿರ್ತಾರೆ. ಅಲ್ಲಿ ಒಂದು ದಿನ ಅವರು ಹೀಗೆ ಏಕಾಂಗಿಯಾಗಿ ಕುಳಿತುಕೊಂಡು ಜಗತ್ತಿನ ದುಃಖ ಪರಂಪರೆ, ಅದರ ನಿವಾರಣೆಗಾಗಿ ಶ್ರೀರಾಮಕೃಷ್ಣರು ಮತ್ತೆ ಅವತರಿಸುವ ವಿಷಯ, ಇವುಗಳ ಕುರಿತಾಗಿ ಗಾಢ ಆಲೋಚನೆಯಲ್ಲಿ ಮುಳುಗಿದ್ದರು. ಒಂದು ದಿನ ಒಬ್ಬರೇ ಕುತ್ಕೊಂಡು ಜಗತ್ತಿನ ದುಃಖ ಪರಂಪರೆ, ಯಾರು ನೋಡಿ ದುಃಖ, ಎಲ್ಲರ ಹತ್ರ ದುಃಖದ ಮನೆಗಳೇ ಇಲ್ಲ ಅಲ್ವಾ? ಪ್ರತಿ ಮನೆಗೂ ಏನಾದರೂ ಒಂದು ದುಃಖ, ಶ್ರೀಮಂತ ಇರಲಿ ಬಡವ ಇರಲಿ ಪ್ರತಿಯೊಬ್ಬರಿಗೂ ದುಃಖ. ಶ್ರೀಮಂತ ದುಡ್ಡಿದ್ರು ಅವನಿಗೆ ಸುಖ ಇರಲ್ಲ, ಆದ್ರೆ ಮಕ್ಕಳ ನಿದ್ದೆ ಬರಲ್ಲ. ಹಂಗೆ ಪ್ರತಿಯೊಬ್ಬರಿಗೂ ದುಃಖ. ಅದರ ನಿವಾರಣೆಗೋಸ್ಕರ ಶ್ರೀರಾಮಕೃಷ್ಣ ಹೇಳಿರ್ತಾರೆ ತಮ್ಮ ಜೀವಿತಾವಧಿಯಲ್ಲಿ,
ಅದರ ನಿವಾರಣೆಗೋಸ್ಕರ ನಾನು ಮತ್ತೆ ಮತ್ತೆ ಹುಟ್ಟು ಬರ್ತೀನಿ ಅಂತ ರಾಮಕೃಷ್ಣ ಹೇಳಿರ್ತಾರೆ. ಇವುಗಳ ಕುರಿತಾಗಿ ಶ್ರೀಮಾತೆಯವರು ಗಾಢವಾದ ಆಲೋಚನೆಯಲ್ಲಿ ಮುಳುಗಿದ್ರು. ಆ ಹೊತ್ತಿಗೆ ಅಲ್ಲಿಗೆ ಬಂದ ಒಬ್ಬರು ಬ್ರಹ್ಮಚಾರಿಯನ್ನ ಕಂಡು ತಮ್ಮ ಮನಸ್ಸಿನಲ್ಲಿ ಹೇಳುತ್ತಿದ್ದಂತಹ ಆಲೋಚನೆಯನ್ನು ಹೊರ ಹಾಕ್ತಾರೆ. ಅಲ್ಲಿಗೆ ಒಬ್ಬ ಬ್ರಹ್ಮಚಾರಿ ಬರ್ತಾನೆ. ಆ ಬ್ರಹ್ಮಚಾರಿಗೆ ಶ್ರೀಮಾತೆಯವರು ತಮ್ಮ ಮನಸ್ಸಲ್ಲಿ ಏನು ಭಾವನೆಗಳು ಉದಿಸಿರ್ತವೋ ಆ ಎಲ್ಲ ಆಲೋಚನೆಯನ್ನ ಮನಸ್ಸಲ್ಲಿ ಹುಟ್ಟಿದ ಹೇಳ್ತಿದ್ದ ಭಾವನೆಗಳನ್ನ ಶ್ರೀಮಾತೆಯವರು ಆ ವ್ಯಕ್ತಿಯೊಂದಿಗೆ ಅಂದ್ರೆ ಬ್ರಹ್ಮಚಾರಿಯೊಂದಿಗೆ ಹಂಚ್ಕೊಳ್ತಾರೆ. ಅಂತೂ ಠಾಕೂರರು ಅಂತಂದ್ರೆ ರಾಮಕೃಷ್ಣರು, ಆ ಕಡೆ ಎಲ್ಲ ಠಾಕೂರ್ ಅಂತ ಹೇಳ್ತಾರೆ ರಾಮಕೃಷ್ಣನ. ಠಾಕೂರರು ಮತ್ತೆ ಮತ್ತೆ ಬರುತ್ತಾರೆ. ಒಬ್ಬನೇ ಚಂದ್ರ ಪ್ರತಿ ರಾತ್ರಿಯೂ ಮತ್ತೆ ಮತ್ತೆ ಉದಯಿಸುವಂತೆ ಬೇರೆ ಉಪಾಯವಿಲ್ಲ. ಒಬ್ಬನೇ ಚಂದ್ರ ಮತ್ತೆ ಮತ್ತೆ ಪ್ರತಿ ರಾತ್ರಿ ಹುಟ್ಟೇ ಇರ್ತಾನೆ ಅಲ್ವಾ. ಇವತ್ತು ಮುಳುಗ್ತಾನೆ ನಾಳೆ ಹುಡ್ತಾರೆ. ಹಂಗೆ ರಾಮಕೃಷ್ಣರು ಅಷ್ಟೇ, ಇವತ್ತು ಮುಳುಗ್ತಾರೆ, ಅವ್ರ ಮಹಾಸಮಾಧಿ ಆಗಿದೆ, ಆದ್ರೂ ಮತ್ತೆ ನಾಳೆ ಬರ್ತಾರ ಅವರು ಅಂತ ಶ್ರೀಮತಿ ಹೇಳ್ತಾ ಇದ್ದಾರೆ ನೋಡಿ. ಒಬ್ಬನೇ ಚಂದ್ರ ಪ್ರತಿ ರಾತ್ರಿಯೂ ಮತ್ತೆ ಮತ್ತೆ ಉದಯಿಸುವಂತೆ ಬೇರೆ ಉಪಾಯವಿಲ್ಲ. ಅವರು ಅದರಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಜೀವಿಗಳ ವಿಷಯವಾಗಿ ಒಂದು ಮಾತಿದೆ, ಎನಿತೋ ಬಾರಿ ಜಗಕ್ಕೆ ಬಂದು ಎನಿತೋ ನೋವ ನುಂಗಿ ಮತ್ತೆ ಎನಿತೋ ಕಾಲ ಜಗದೊಳಿನ್ನು ನೋವ ನುಂಗುವೆ ಅಂತ. ಅಂದ್ರೆ ಎನಿತೋ ಬಾರಿ ಅಂದ್ರೆ ಬಹಳಷ್ಟು ಬಾರಿ ಜಗಕ್ಕೆ ಬಂದು ಎನಿತು ನೋವನ್ನ, ಜನರ ನೋವನ್ನ ನೀಗಿ ಮತ್ತೆ ಎನಿತು ಕಾಲ ಜಗದೊಳಿನ್ನು ನೋವು ನುಂಗುವೆ ಅಂತ ಒಂದು ಸಾಲನ್ನು ಸ್ವಾಮೀಜಿ ಹೇಳ್ತಾರೆ. ಆದರೆ ಹೀಗೆ ಮತ್ತೆ ಮತ್ತೆ ಬರಬೇಕಾದ ಪಾಡು ಕೇವಲ ಜೀವಿಗಳಿಗೆ ಮಾತ್ರವೇನು, ಠಾಕೂರರು ಕೂಡ ಬರಬೇಕಾಗಿದೆಯಲ್ಲ, ಅದನ್ನೇ ನಾನು ಆಲೋಚಿಸುತ್ತಿದ್ದೆ. ಅಂತೂ ಇದಕ್ಕೆ ಕೊನೆಯೇ ಇರುವಂತೆ ಕಾಣುತ್ತಿಲ್ಲ. ಅವರಿಗೆ ಎಂತಹ ಕಷ್ಟ, ಇದನ್ನು ಅರ್ಥ ಮಾಡಿಕೊಳ್ಳುವವರು ಯಾರು? ಅಂದ್ರೆ ಜೀವಿಗಳಿಗೆ ಮಾತ್ರ ಮತ್ತೆ ಮತ್ತೆ ಹುಟ್ಟುವ ಅವಕಾಶ ಇರುತ್ತೆ, ಆದ್ರೆ ಅವತಾರ ಪುರುಷರು ಮತ್ತೆ ಮತ್ತೆ ಹುಟ್ಟಲಿಕ್ಕೆ ಸಾಧ್ಯನಾ ಅಂತ ಏನೋ ಒಂದ್ ಕಡೆ ಶ್ರೀಮಾತೆಯವರು ಪ್ರಶ್ನೆ ಮಾಡ್ಕೊತಾ ಇದ್ದಾರೆ. ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ. ಅಂತೂ ಇದಕ್ಕೆ ಕೊನೆ ಇರುವಂತೆ ಕಾಣುತ್ತಿಲ್ಲ. ಅವರಿಗೆ ಎಂತಹ ಕಷ್ಟ, ಇದನ್ನ ಅರ್ಥ ಮಾಡ್ಕೊಳ್ಳೋರು ಯಾರು? ಇದನ್ನ ಕೇಳುತ್ತಿದ್ದ ಆ ಬ್ರಹ್ಮಚಾರಿಗಳು, ಏನಮ್ಮ ಶ್ರೀರಾಮಕೃಷ್ಣನಿಗೆ ಮಾತ್ರವೇ ಏನು, ನಿಮಗೂ ಕೂಡ ಕಷ್ಟವಲ್ಲವೇ? ನೀವು ಅವರು ನಿಜಕ್ಕೂ ಒಂದೇ ಅಲ್ಲವೇ ಎಂದು ಕೇಳಿದರು. ಅವನು ಪ್ರಶ್ನೆ ಮಾಡ್ತಾನೆ, ನೀವು ಬೇರೆಲ್ಲ, ರಾಮಕೃಷ್ಣ ಬೇರೆಲ್ಲ, ಆ ಕಷ್ಟಗಳು ನಿಮಗೂ ಬರ್ತಾ ಇದೆ, ನಿಮಗೂ ಕೂಡ ಕಷ್ಟವಲ್ವೇ? ನೀವು ಕೂಡ ನಿಜಕ್ಕೂ ಒಂದೇ, ನೀವು ಅವರು ಅಂದ್ರೆ ರಾಮಕೃಷ್ಣ ನೀವು ಒಂದೇ ಅಲ್ವೇ? ಅದಕ್ಕೆ ಇದರಲ್ಲಿ ಸ್ವಾಮಿ ಅಭೇದಾಂಜಿಯವರು ಒಂದು ಸ್ತೋತ್ರ ಬರೀತಾರೆ, ರಾಮಕೃಷ್ಣ ಗತಪ್ರಾಣಂ ತನ್ನಾಮ ಶ್ರವಣ ಪ್ರಿಯಂ. ಅಂದ್ರೆ ಗತಪ್ರಾಣ ಅಂತಂದ್ರೆ ರಾಮಕೃಷ್ಣರು ಒಂದೇ, ದೇಹಗಳು ಬೇರೆ ಆದ್ರೂ ಆತ್ಮ ಒಂದೇ ಅಂದ್ರೆ ಅಷ್ಟು ಒಂದಾಗಿದ್ದಾರೆ ಅಂತ. ರಾಮಕೃಷ್ಣರು ಬೇರೆ ಅಲ್ಲ, ಶಾರದಾಂಬ ಬೇರೆ ಅಲ್ಲ, ಇಬ್ರು ಒಂದೇ ಅಂತ. ನೀವು ಅವರು ನಿಜಕ್ಕೂ ಒಂದೇ ಅಲ್ವೇ ಅಂತ ಅವನು ಬ್ರಹ್ಮಚಾರಿ ಪ್ರಶ್ನೆ ಮಾಡಿದಾಗ ಅದಕ್ಕುತ್ತರವಾಗಿ ಶ್ರೀಮಾತೆಯವರು ಬೈದು ಹೇಳುತ್ತಾರೆ, ಛೀ, ಹೀಗೆಂದು ಬಿಡೋಣವೇ? ನೀನೊಬ್ಬ ದಡ್ಡನೇ ಸರಿ. ನಾನು ಯಂತ್ರ, ನೀನು ಚಾಲಕ, ನಾನು ಗೃಹ, ನೀನು ಯಜಮಾನ, ನೀನು ಮಾಡಿಸಿದಂತೆ ನಾನು ಮಾಡುತ್ತಿದ್ದೇನೆ. ಈ ಮಾತು ನಿನಗೆ ತಿಳಿಯದೇನು? ಎಲ್ಲವೂ ಠಾಕೂರರೇ, ಅವರ ಹೊರತು ಬೇರೇನೂ ಇಲ್ಲ. ಶ್ರೀಮಾತೆ ನೋಡಿ ಅಂತಂದು ನಾನೇ ಯಂತ್ರ, ನಾನು ಜನ ಹೇಳ್ತಿದ್ದಾರೆ. ಶ್ರೀಮಾತೆ ಹೇಳಿ ನೋಡಿ, ನಾನು ಯಂತ್ರ, ನಾನೇನು ಅಲ್ಲಪ್ಪ, ಎಲ್ಲವೂ ರಾಮಕೃಷ್ಣರೇ. ನಾನು ಯಂತ್ರ, ನೀನು ಚಾಲಕ. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ. ನಾನೊಂದು ಬರಿಯ ಮನೆ, ನೀನದರ ಮಂತ್ರ. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ. ನಾನೊಂದು ಬರಿಯ ಮನೆ, ನೀನದರ ಮಂತ್ರ. ನಾನೊಂದು ರಥವಾಗೆ, ನೀನದರ ರಥಿಕ. ನಾನೊಂದು ರಥವಾಗೆ, ನೀನದರ ರಥಿಕ. ನೀ ನಡೆಸೆ ನಾನೆಡೆವೆ, ನಿನ್ನದೀ ಲೋಕ. ಎಲ್ಲವೂ ನಿನ್ನೆಚ್ಛೆಯಂತೆ ನಡೆದಿರಲು, ನೀನೆ ಭವಸಾಗರವ ದಾಟಿಸುವ ಹಡಗು. ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು, ತಮ್ಮ ಗೈಮೆಯೆಂದು ತಿಳಿವರಿ ಜನರು. ಎಲ್ಲವೂ ನಿನ್ನಿಚ್ಛೆ, ಅದನ್ನೇ ಎಲ್ಲವೂ ನಿನ್ನಿಚ್ಛೆ. ನೀನು ಚಾಲಕ ಶಕ್ತಿ, ನಾನು ಯಂತ್ರ. ರಾಮಕೃಷ್ಣ ಅಂದರೆ ಶ್ರೀಮಾತೆಯವರು ಎಷ್ಟು ರೀತಿಯಲ್ಲಿ ರಾಮಕೃಷ್ಣ ಶರಣಾಗಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಇಷ್ಟು ಹೇಳ್ತಾ ಈ ಎಲ್ಲ ಮಾತುಗಳನ್ನು ಶ್ರೀಮಾತೆಯವರ ಅಡಿದಾವರೆಗಳಿಗೆ ಅರ್ಪಣೆ ಮಾಡ್ತಾ, ಅಂದರೆ ಎಷ್ಟು ವಿನಯ ನೋಡಿ ಶ್ರೀಮಾತೆಯವ್ರದ್ದು. ಆ